ನೋಡಿ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಇದ್ದಾರಲ್ಲ, ದರ್ಶನ್ ಜೈಲಿನಲ್ಲೂ ಕೂಡ ಹುಚ್ಚಾಟವನ್ನು ಮುಂದುವರಿಸಿದ್ದಾರೆ ಅಂತ. ಏನು ಹುಚ್ಚಾಟ ಅಂತಂದ್ರೆ, ದರ್ಶನ್ ಅತಿರೇಕದ ವರ್ತನೆಯಿಂದಾಗಿ ಸಹ ಆರೋಪಿಗಳ ಮೇಲೆ ಕೋಪತಾಪ ತೋರಿಸ್ತಾ ಇದ್ದಾರೆ, ನಮ್ಮ ಮೇಲೆ ವಾಕ್ಪ್ರಹಾರ ಮಾಡ್ತಿದ್ದಾರೆ, ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ದರ್ಶನ್ ಅಂತ ಹೇಳ್ತಾ ಇರೋದು. ದರ್ಶನ್ ಜೊತೆ ಇರುವಂತಹ ಕೊಲೆ ಆರೋಪ ಪ್ರಕರಣದ 5 ಆರೋಪಿಗಳು ಅವರ ಮೇಲೆ ಕೋಪತಾಪ ತೋರಿಸಿದ್ದಾರೆ ಅಂತ. ಯಾರ್ಯಾರ ಜೊತೆ? ಅನುಕುಮಾರು, ಜಗ್ಗ, ನಾಗರಾಜ, ಪ್ರದೋಷ, ಲಕ್ಷ್ಮಣ. ಸೆಲ್ನಲ್ಲಿ ಮಲಗಿದ್ದ ಟೈಮ್ನಲ್ಲಿ ಸಹ ಆರೋಪಿಗಳನ್ನು ಒದ್ದೆಬ್ಬಿಸಿದಾರಂತೆ ದರ್ಶನ್. ಅವಾಚ್ಯ ಪದಗಳಿಂದ ನಿಂದಿಸಿದಾರಂತೆ. ನಾಗರಾಜನ್ನ ಬಿಟ್ಟು ಉಳಿದ ಆರೋಪಿಗಳಿಗೆ ದೈಹಿಕ ಹಿಂಸೆ, ಮಾನಸಿಕ ಹಿಂಸೆ ಕೊಟ್ಟಿದ್ದಾರೆ ಅಂತ. ನಾಗರಾಜ್ ಬಿಟ್ಟು ಯಾಕೆ ಅಂದರೆ, ನಾಗರಾಜು ದರ್ಶನ್ ಅವರ ಮ್ಯಾನೇಜರು. ಅವ್ರು ಬಿಟ್ಟು ಇನ್ನುಳಿದವರ ಮೇಲೆ ತಮ್ಮ ಕೋಪತಾಪ ತೋರಿಸಿದ್ದಾರೆ, ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡ್ತಿದ್ದಾರೆ ಅಂತ. ಈ ದರ್ಶನ್ನ ಚಿತ್ರ ಹಿಂಸೆ ತಾಳೋಕ್ಕಾಗದೇ ಬೇಸತ್ತು ಸೆಲ್ಲಿನಲ್ಲೇ ಜಗ್ಗ ಗಲಾಟೆ ಮಾಡಿದ್ದಾನೆ. ದರ್ಶನ್ ನಮಗೆ ಸಿಕ್ಕಾಪಟ್ಟೆ ಕಾಟ ಕೊಡ್ತಾ ಇದ್ದಾನೆ, ನಂಗೆ ತಡ್ಕೊಳಕ್ಕಾಗ್ತಾ ಇಲ್ಲ ನನಗೆ ಅಂತ ಜೈಲಧಿಕಾರಿಗಳ ಮೊರೆ ಹೋಗಿರೋದು. ದಯವಿಟ್ಟು ನನ್ನ ಬೇರೆ ಸೆಲ್ಗೆ ಅಥವಾ ಬೇರೆ ಜೈಲಿಗಂತೂ ಸ್ಥಳಾಂತರ ಮಾಡಿಬಿಡಿ ಹೀಗಂತ ಜಗ್ಗ ಮತ್ತು ಅನು ಇಬ್ಬರು ಮನವಿ ಮಾಡ್ಕೊಳ್ತಾ ಇದ್ದಾರಂತೆ. ಒಂದೇ ಸೆಲ್ನಲ್ಲಿದ್ದರೆ ದರ್ಶನ್ ನನ್ನನ್ನು ಸಾಯಿಸಿಬಿಡ್ತಾನೆ. ಜೈಲಧಿಕಾರಿಗಳ ಬಳಿ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ಅನುಕುಮಾರ್. ಸರತಿ ಸಾಲಿನಲ್ಲಿ ನಿಂತ ದರ್ಶನ್ಗೆ ಊಟ ಹಾಕಿಸ್ಕೊಂಡು ಬರಬೇಕಂತೆ, ದರ್ಶನ್ಗಾಗಿ ಟಾಯ್ಲೆಟ್ ಕೂಡ ಕ್ಲೀನ್ ಮಾಡ್ಕೊಡ್ಬೇಕಂತೆ. ಹೀಗೆ ಸಹ ಆರೋಪಿಗಳು ಅಳಲು ತೊಡ್ಕೊಳ್ತಾ ಇರೋದು ಜೈಲಧಿಕಾರಿಗಳ ಬಳಿ. ಹೊರಗಡೆ ಇದ್ದಾಗಲೂ ಹಂಗೆ, ಒಳಗಡೆ ಇದ್ದಾಗಲೂ ಹಂಗೆ ಅಂದರೆ ಹೆಂಗೆ? ಈಗಿರುವಂಥ ಕೊಲೆ ಆರೋಪದಲ್ಲಿ ಆಲ್ರೆಡಿ ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ, ಆರೋಪಿತ ಸ್ಥಾನದಲ್ಲಿ ಇದ್ದಾರೆ. ಟ್ರಯಲ್ ಈಗಷ್ಟೇ ಶುರುವಾಗ್ತಾ ಇದೆ, ಸಾಕ್ಷ್ಯಗಳ ವಿಚಾರಣೆ ಆಗುತ್ತೆ. ಈ ಥರ ಟೈಮ್ನಲ್ಲಿ ಈ ರೀತಿಯಾದಂತಹ ವರ್ತನೆಗಳು ಸಹ ಆರೋಪಿಗಳು ಅಂದರೆ ದರ್ಶನ್ ಜೊತೆಲೇ ಇದ್ದವರು, ಬೇರೆ ಯಾರೂ ಹೇಳ್ತಾ ಇಲ್ಲ. ದರ್ಶನ್ನ ಈ ಒಂದು ಕೊಲೆ ಆರೋಪ ಏನು ಹೊತ್ಕೊಂಡಿದ್ರಲ್ಲ, ಅವ್ರ ಜೊತೆಲೇ ಇದ್ದವರು, ಅವರ ಸೆಲ್ನಲ್ಲೇ ಇರೋರು, ಅವರೇ ಆರೋಪ ಮಾಡ್ತಿರೋದು. ದರ್ಶನ್ ನಮಗೆ ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಡ್ತಾ ಇದ್ದಾರೆ, ಹಿಂಸೆ ಕೊಡ್ತಾ ಇದ್ದಾರೆ, ನಂಗೆ ತಡೆಯೋಕ್ಕಾಗ್ತಾ ಇಲ್ಲ, ಬೇರೆ ಸೆಲ್ಗೋ ಅಥವಾ ಬೇರೆ ಜೈಲಿಗೆ ಶಿಫ್ಟ್ ಮಾಡಿಬಿಡಿ. ಹಿಂಗೆ ಆಯ್ತಾಯಿತು ಅಂದರೆ ಇವರು ಕಾಟ ತಡೆಯೋಕ್ಕಾಗದೆ ನನ್ನ ಮೇಲೂ ಕೂಡ ಹಲ್ಲೆ ಮಾಡಿ ನನ್ನೂ ಸಾಯಿಸ್ಬಿಡ್ತಾರೆ ಅಂತ ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶಶಿ ಫೋನ್ ಸಂಪರ್ಕದಲ್ಲಿ. ಶಶಿಕುಮಾರ್, ಎಲ್ಲೋ ಒಂದು ಕಡೆ ದರ್ಶನ್ಗೆ ಇದು ಡ್ಯಾಮೇಜ್ ಆಗೋದಿಲ್ವಾ ಅಂತ? ಯಾಕೆಂದರೆ ಇನ್ನೂ ಟ್ರಯಲ್ ನಡೀತಾ ಇದೆ, ಕೋರ್ಟ್ನಲ್ಲಿ ಶುರುವಾಗ್ತಾ ಇದೆ. ಈ ಟೈಮ್ನಲ್ಲಿ ದರ್ಶನ್ನ ಈ ಒಂದು ವರ್ತನೆ ಕೇಸ್ ಮೇಲೆ ಎಫೆಕ್ಟ್ ಆಗಲ್ವಾ? ಶರತ್, ಪ್ರಮುಖವಾಗಿ ಏನು ಈ ಆರೋಪವನ್ನ ಮಾಡ್ತಿದಾರೋ ಈತನ ಪಾತ್ರ ಬಹಳ ಮುಖ್ಯವಾಗಿದೆ ಈ ಒಂದು ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂತಂದ್ರೆ ಅನುಕುಮಾರ್ ಯಾರಂತಂದ್ರೆ ಚಿತ್ರದುರ್ಗದಲ್ಲಿರುವಂತ ಡಿ ಬಾಸ್ ಗ್ಯಾಂಗ್ ನ ಅಭಿಮಾನಿ ಬಳಗದ ಸಂಘದ ಅಧ್ಯಕ್ಷ ಆಗಿರ್ತಾನೆ. ಇದೇ ಕಾರಣಕ್ಕಾಗಿ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಬೇಕಾದ್ರೆ ಈತ ಪ್ರಮುಖ ಪಾತ್ರಧಾರಿಯಾಗಿದ್ದ. ಆತ ಎಲ್ಲಿ ಕೆಲಸ ಮಾಡ್ತಿದ್ದ, ಅವ್ರ ಮನೆ ಎಲ್ಲೆಲ್ಲಿ ಹೋಗ್ತಾನೆ ಎಲ್ಲವನ್ನು ಕೂಡ ವಾಚ್ ಮಾಡಿ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡೋದರಲ್ಲಿ ಪ್ರಮುಖ ಪಾತ್ರಧಾರಿ ಅನುಕುಮಾರ್ ಆಗಿರ್ತಾನೆ. ಈತನ ಮುಖಾಂತರನೇ ಏನು ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಇಲ್ಲಿ ಕೊಲೆ ಮಾಡಿದ್ದು. ಈಗ ಜೈಲಿನಲ್ಲಿದ್ದಾರೆ, ಸದ್ಯಕ್ಕೆ ಕೋರ್ಟ್ ನಲ್ಲಿ ಕೂಡ ವಿಚಾರಣೆ ಕೂಡ ಸದ್ಯಕ್ಕೆ ನಡೀತಾ ಇದೆ. ಇಂತ ಒಂದು ಸಂದರ್ಭದಲ್ಲಿ ಆತನ ಜೊತೆ ಏನ್ ಈ ಒಂದು ಕ್ರೈಮ್ ನಲ್ಲಿ ಭಾಗಿಯಾದಂತವ್ರನ್ನೇ ಇವತ್ತು ಹಲ್ಲೆ ಮಾಡುವಂತ ಪ್ರಯತ್ನ ದರ್ಶನ್ ಅವರು ಮಾಡ್ತಿದಾರೆ ಅಂತ ಹೇಳ್ಬಿಟ್ಟು ಸ್ವತಃ ಆತನ ಜೊತೆ ಇದ್ದಂತ ಆರೋಪಿಗೆ ಆರೋಪವನ್ನ ಮಾಡ್ತಿದ್ದಾರೆ. ಅಂತಂದ್ರೆ ನಟ ದರ್ಶನ್ ಅವರ ಏನು ಮಾನಸಿಕವಾಗಿರ್ಬೋದು, ಅವರ ವರ್ತನೆ ಯಾವ ರೀತಿಯಾಗಿದೆ ಅಂತ ಕೂಡ ಎಲ್ಲರೂ ಕೂಡ ಗೊತ್ತಿರುವಂತ ವಿಚಾರ. ಆತನೇ ಪದೇ ಹೇಳ್ತಾ ಇದ್ದ, ನಾನು ಬಹಳ ಕೆಟ್ಟ ಮನುಷ್ಯ ಅಂತ ಹೇಳ್ಬಿಟ್ಟು ಆತನ ಕೂಡ ನೇರವಾಗಿ ಕೆಲವೊಂದಷ್ಟು ಖಾಸಗಿ ಕಾರ್ಯಕ್ರಮಗಳು ಕೂಡ ಹೇಳ್ತಿದ್ದ. ಅದರಂತೆ ಆತನ ವರ್ತನೆಯನ್ನು ಕೂಡ ಜೈಲಿನಲ್ಲೇ ಮುಂದುವರಿಸಿದ್ದಾರೆ. ಅದು ಕೂಡ ಪ್ರಮುಖವಾಗಿ ಏನ್ ದರ್ಶನ್ ಬಳಸಿರುವಂತ ಟಾಯ್ಲೆಟ್ ಆಗಿರ್ಬೋದು, ರೂಮು ಇವೆಲ್ಲವನ್ನು ಕೂಡ ಕ್ಲೀನ್ ಮಾಡುವಂತೆ ಅನುಕುಮಾರ್ಗೆ ಪ್ರತಿನಿತ್ಯ ಕೂಡ ಟಾರ್ಚರ್ ಅನ್ನ ಕೊಡ್ತಿದ್ದಾರೆ. ಅದ್ರ ಜೊತೆ ಊಟ ತಿನ್ನೋದು ಕೂಡ ಈತ ಸರತಿ ಸಾಲಿನಲ್ಲಿ ಕೂಡ ಹೋಗ್ತಿಲ್ಲ. ಕೈದಿಗಳ ಜೊತೆ ದರ್ಶನ್ ಅವ್ರಿಗೆ ಇದು ಕೂತಿರುವಂತ ಕಡೆ ಈತನೇ ಹೋಗಿ ಕ್ಯೂನಲ್ಲಿ ನಿಂತು ಊಟವನ್ನು ತೆಗೆದುಕೊಂಡು ಬಂದು ಕೊಡಬೇಕು, ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು. ಮಲಗೋದಕ್ಕಿಂತ ಮುಂಚೆ ಏನು ಹಾಸಿಗೆ ಇರ್ಬೋದು, ಅಲ್ಲಿರುವಂತ ಏನ್ ಬೆಡ್ಶೀಟ್ ಆಗಿರ್ಬೋದು ಅವೆಲ್ಲವನ್ನು ಕೂಡ ಸಿದ್ಧಪಡಿಸಬೇಕು. ನಂತರ ಬೆಳಗ್ಗೆ ಎದ್ದ ತಕ್ಷಣ ಆ ಕೊಠಡಿಯನ್ನ ಕ್ಲೀನ್ ಮಾಡಬೇಕು, ಟಾಯ್ಲೆಟ್ ಅನ್ನ ಕ್ಲೀನ್ ಮಾಡಬೇಕು, ಮತ್ತೆ ದರ್ಶನ್ ಧರಿಸಿರುವಂತ ಬಟ್ಟೆಗಳನ್ನು ಕೂಡ ಕ್ಲೀನ್ ಮಾಡಬೇಕು. ಈ ರೀತಿಯಾಗಿ ನಾನು ಮನೆಯಲ್ಲೇ ನಾನು ಕೆಲಸವನ್ನ ಮಾಡ್ತಿಲ್ಲ. ಆದ್ರೆ ಈ ದರ್ಶನ್ ಅವ್ರ ಪ್ರತಿನಿತ್ಯನೂ ಕೂಡ ನನ್ನ ಕೈಯಲ್ಲಿ ಎಲ್ಲಾ ರೀತಿಯಂತ ಕೆಲಸವನ್ನು ಕೂಡ ಮಾಡ್ತಿದ್ರೆ, ಒಂದು ವೇಳೆ ನಾನೇನೋ ಸುಸ್ತಾಗಿ ಮಲ್ಕೊಂಡಿದ್ರು ಕೂಡ ಬಂದು ಕಾಲಲ್ಲಿ ಒದ್ದು ನನ್ನನ್ನ ಎಬ್ಬರಿಸಿ ಟಾರ್ಚರ್ ಅನ್ನ ಮಾಡ್ತಾರೆ. ಈ ಟಾರ್ಚರ್ ನಾನು ತಡೆದುಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ನನಗೆ ಇಲ್ಲಿಂದ ಬಿಡುಗಡೆಗೊಳಿಸಿ ಬೇರೆ ಸೆಲ್ಗಾದ್ರೂ ಹಾಕ್ಸಿ, ಇಲ್ಲ ಅಂದ್ರೆ ನಾನು ಆತ್ಮಹತ್ಯೆಯನ್ನ ಮಾಡ್ಕೊಳ್ತೇನೆ, ಇಲ್ಲ ಅಂತಂದ್ರೆ ದರ್ಶನ್
ದರ್ಶನ್ ಅವ್ರ ಕಡೆಯಿಂದ ನಾನು ಕೊಲೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಅನುಕುಮಾರ್ ಜೈಲಾಧಿಕಾರಿ ಹತ್ರ ತಮ್ಮ ಅಳ್ಳನ್ನ ತೋಡ್ಕೊಂಡಿದ್ದಾನೆ. ಹೀಗಾಗಿ ದರ್ಶನ್ ಮೇಲೆ ಮತ್ತೊಂದು ಏನಾದ್ರು ಪ್ರಕರಣ ದಾಖಲಾಗುತ್ತಾ, ಲಿಖಿತವಾಗಿ ಏನಾದ್ರು ದೂರು ಕೊಟ್ರೆ ದರ್ಶನ್ ಈಗಾಗಲೇ ಜಾಮೀನು ಸುಪ್ರೀಂ ಕೋರ್ಟೇ ರದ್ದುಪಡಿಸಿತ್ತು. ಇಂತ ಒಂದು ಪ್ರಕರಣ ಮತ್ತೆ ಮತ್ತೆ ಆಗ್ತಿದ್ರೆ ದರ್ಶನ್ ಮೇಲೆ ಅಂತ ಗಂಭೀರ ಆರೋಪ ಕೂಡ ಕೇಳಿ ಬರ್ತದೆ. ಯಾಕಂತಂದ್ರೆ ಬಳ್ಳಾರಿ ಜೈಲಲ್ಲಿದ್ದಾಗೂ ಒಂದಷ್ಟು ಜೈಲಾಧಿಕಾರಿಗಳ ಜೊತೆ ಪ್ರತಿನಿತ್ಯ ಕೂಡ ಕಿರುಕುಳವನ್ನ ಒಂದಷ್ಟು ಟಾರ್ಚರ್ ನ ಮಾಡ್ತಿದ್ರು, ಅಸಭ್ಯವಾಗಿ ವರ್ತನೆಯನ್ನ ಮಾಡ್ತಾ ಇದ್ರು ಅನ್ನೋ ಆರೋಪ ಕೇಳಿ ಬಂದಿತ್ತು. ಮತ್ತೆ ಇಲ್ಲಿ ಪರಪ್ ನಗರದಲ್ಲಿ ಮುಂಚೆ ಇದ್ದಾಗ ಅಲ್ಲಿ ಪಾರ್ಟಿಯನ್ನ ಮಾಡಿ ಒಂದಷ್ಟು ಫೋಟೋಗಳೆಲ್ಲ ಲೀಕ್ ಆಗಿ ಅಲ್ಲಿ ಜೈಲಾಧಿಕಾರಿ ಕೂಡ ಸಮಸ್ಯೆ ಆಗಿತ್ತು. ಈಗ ಅಲ್ಲಿ ಜೊತೆಲಿರುವಂತ ಆರೋಪಿಗಳು ಕೂಡ ಈ ರೀತಿಯಾಗಿ ಟಾರ್ಚರ್ ಕೊಡ್ತಿದ್ರೆ ಮತ್ತೊಂದು ಸಂಕಷ್ಟಕ್ಕೆ ದರ್ಶನ್ ಸಿಕ್ಕುವಂತ ಎಲ್ಲಾ ಸಾಧ್ಯತೆಗಳಿದೆ ಶರತ್. ಓಕೆ, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.